forever on fire. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಭಾಷಣ ಬಿಗಿಯುವಂತಹ ಬಿಜೆಪಿಯವರೇ. ಮೊದಲು ಗಬ್ಬೆದ್ದು ನಾರ್ತಾ ಇರುವಂತಹ ಮುನಿರತ್ನ ಅವರ ಬಾಯಿಯನ್ನ ಶುದ್ಧ ಮಾಡಿ, ಅವರ ಬಾಯಿಯನ್ನ ಶುದ್ಧಗೊಳಿಸುವಂತಹ ಕೆಲಸವನ್ನ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಅದಾದ ನಂತರ ಊರಿಗೆ ಬುದ್ಧಿ ಹೇಳುವಂತಹ ಕೆಲಸ ಮಾಡಿ ಅಂತ ಎಕ್ಸ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರ ಹಿಂದೂ ನಾವೆಲ್ಲ ಒಂದು ಅನ್ನುವಂತಹ ಘೋಷವಾಕ್ಯ, ಈ ಘೋಷವಾಕ್ಯ ಬರೀ ಚುನಾವಣೆ ಕಾಲಕ್ಕಷ್ಟೇ ಸೀಮಿತ. ಅದಾದ ನಂತರ ಈ ನಾಡಿನ ದಲಿತರು ಶೋಷಿತರನ್ನ ಅವರು ಹಿಂದುವಾಗಿ ತಮ್ಮಲ್ಲಿ ಒಬ್ಬನಾಗಿ ಕಾಣೋದಿಲ್ಲ, ಒಬ್ಬ ಹಿಂದುವಾಗಿ ಆಗಿರಬಹುದು, ತಮ್ಮಲ್ಲಿ ಒಬ್ಬನಾಗಿ ಅವರನ್ನ ಕಾಣೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಈ ಸಮುದಾಯಗಳ ಬಗ್ಗೆ ಬಿಜೆಪಿ ನಾಯಕರ ಮನಸ್ಸಲ್ಲಿ ತುಂಬಿರುವಂತಹ ದ್ವೇಷ, ಅಸೂಯೆ, ಅಸಹನೆಗೆ ಮುನಿರತ್ನ ಅವರ ಬಾಯಿಯಿಂದ ಉದುರಿದವಲ್ಲ ಆ ಆಣಿಮುತ್ತುಗಳು, ಆ ಆಣಿಮುತ್ತುಗಳೇ ಸಾಕ್ಷಿ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ದಲಿತ ಸಮುದಾಯದ ಕ್ಷಮೆ ಕೇಳಿ ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಮೊದಲು ದಲಿತ ಸಮುದಾಯದ ಕ್ಷಮೆ ಕೇಳಿ, ಇನ್ನು ಮುನಿರತ್ನ ಅವರ ಬಾಯಿಯನ್ನ ಮೊದಲು ಶುದ್ಧಿ ಮಾಡಿ. ನೀವು ಮುನಿರತ್ನ ಅವರು ಮಾತನಾಡಿರುವಂತಹ ಮಾತುಗಳೇನಿದೆ ಅದನ್ನು ಯಾವುದೇ ಸಮಾಜ ಕೂಡ ಒಪ್ಪುವಂಥದ್ದಲ್ಲ. ಹೀಗಾಗಿ ಶಾಸಕ ಮುನಿರತ್ನ ಅವರ ಬಾಯಿಯನ್ನ ಮೊದಲು ಶುದ್ಧ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಭಾಷಣ ಬಿಗಿಯುವಂತಹ ಬಿಜೆಪಿಗರೇ, ಮೊದಲು ಗಬ್ಬೆದ್ದು ನಾರ್ತಾ ಇದೆಯಲ್ಲ ಮುನಿರತ್ನ ಅವರ ಬಾಯಿ, ಅದನ್ನು ಶುದ್ಧ ಮಾಡುವಂತಹ ಕೆಲಸವನ್ನು ಮಾಡಿ, ಅದಾದ ಮೇಲೆ ಊರಿಗೆ ಬುದ್ಧಿ ಹೇಳುವಂತಹ ಕೆಲಸ ಮಾಡಿ ಅಂತ ಎಕ್ಸ್ ಖಾತೆಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಬಿಜೆಪಿಯವರ ಹಿಂದೂ ನಾವೆಲ್ಲ ಒಂದು ಅನ್ನುವಂತಹ ಘೋಷವಾಕ್ಯ ಅದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಉಲ್ಲೇಖ ಮಾಡಿದ್ದಾರೆ. ಬರೀ ಚುನಾವಣೆ ಕಾಲಕ್ಕಷ್ಟೇ ಇದು ಸೀಮಿತ. ಅದಾದ ನಂತರ ಈ ನಾಡಿನ ದಲಿತರು ಶೋಷಿತರನ್ನ ಅವರು ಎಂದೂ ಕೂಡ ಹಿಂದುವಾಗಿ ತಮ್ಮಲ್ಲಿ ಒಬ್ಬನಾಗಿ ಕಾಣೋದಿಲ್ಲ. ಈ ಸಮುದಾಯಗಳ ಬಗ್ಗೆ ಬಿಜೆಪಿ ನಾಯಕರ ಮನಸ್ಸಲ್ಲಿ ತುಂಬಿರುವಂತಹ ದ್ವೇಷ, ಅಸೂಯೆ, ಅಸಹನೆ ಮುನಿರತ್ನ ಅವರ ಬಾಯಿಯಿಂದ ಉದಿರಂತಹ ಆ ಒಂದು ಆಣಿ ಮುತ್ತುಗಳು ಅದೇ ಅದಕ್ಕೆ ಸಾಕ್ಷಿ. ದಲಿತ ಸಮುದಾಯದ ಕ್ಷಮೆ ಕೇಳಿ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ.